ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡು ಒಂದಿಬ್ಬರು ಕೇಳ್ತಾಯಿದ್ರು ಈರುಳ್ಳಿ ಚಟ್ನಿ ತೋರಿಸಿ ಅಂತ. ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಈರುಳ್ಳಿ ಚಟ್ನಿಯನ್ನು ಮಾಡೋದನ್ನು ತೋರಿಸ್ತಾಯಿದ್ದೀನಿ. ನೋಡಿ, ಒಂದು 10ರಿಂದ 12 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2ರಿಂದ 3 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಅದನ್ನು ಮತ್ತು ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ ಒಗ್ಗರಣೆಗೆ, ಮತ್ತು ಮೆಣಸು ಒಂದು 10-12 ಮೆಣಸು, 1 ಸ್ಪೂನು ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು. ನೋಡಿ, ಇಷ್ಟು ತೊಗೊಂಡಿದ್ದೀನಿ ಸಾಮಗ್ರಿನ. ಇದಿಷ್ಟು ತೊಗೊಂಡು ಈರುಳ್ಳಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ. ಮೊದಲಿಗೆ ನಾನು ಒಣ ಮೆಣಸಿನ್ಕಾಯನ್ನು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಣಮೆಣಸಿನ್ಕಾಯನ್ನು ನಾನು ಹುರ್ಕೋತಾ ಇದ್ದೀನಿ. ದುಂಡುಗೆ ಕೆಂಪಕ್ಕೆ ಹುರ್ಕೋಬೇಕು. ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ನೋಡಿ, ಚೂರು ಆಯಿಲ್ ಹಾಕಿದ್ದೀನಿ. ಅದನ್ನು ಹುರ್ಕೊತೀನಿ. ಮೆಣಸಿನ್ಕಾಯನ್ನು ಹುರ್ಕೋಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹಸಿ ಆಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈರುಳ್ಳಿ ಚಟ್ನಿ, ಈ ಈರುಳ್ಳಿ ಚಟ್ನಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಇದಕ್ಕೆ ನೀರು ಹಾಕಲ್ವಲ್ಲ ಜಾಸ್ತಿಯಾ, ಹಾಗೆ ಇಟ್ಕೋಬೋದು. 1 ವೀಕ್ವರೆಗೂ ಇರುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೀಸಬಾರ್ದು, ದುಂಡಿಗೆ ಚೆನ್ನಾಗಿ ಒಳ್ಳೆ ಹದವಾಗಿ ಹುರ್ಕೋಬೇಕು. ಮೆಣಸಿನ್ಕಾಯಿ ಆಗಿದೆ. ನೋಡಿ, ಇದನ್ನು ನಾನು ಮತ್ತೆ ಒಂದು ಕಡೆ ಹಾಕ್ಕೋತಾ ಇದ್ದೀನಿ. ಈಗ ನಾನು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ, ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ ಇದಿಷ್ಟನ್ನು ಸ್ವಲ್ಪ ಕರಿಬೇವು ಎಲ್ಲ ಹುರ್ಕೋಬೇಕು. ಅಷ್ಟು ಬೆಳ್ಳುಳ್ಳಿನೂ ಕೂಡ ಆಗಿದೆ. ಅದನ್ನು ಕೂಡ ಒಂದು ಕಡೆ ಹಾಕ್ಕೋತಾ ಇದ್ದೀನಿ. ಈಗ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿನೂ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಹಸಿ ವಾಸನೆ ಎಲ್ಲ ಹೋಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕರಿಬೇವನ್ನು ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕರಿಬೇವನ್ನು ಈರುಳ್ಳಿ ಆದಮೇಲೆ ಕರಿಬೇವನ್ನು ಹುರ್ಕೋತಾ ಇದ್ದೀನಿ. ನಾನು ಈರುಳ್ಳಿಯನ್ನು ಹುರ್ಕೊಂಡಿದ್ದೀನಿ, ಕರಿಬೇವು ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಆಮೇಲೆ ಇದು ರುಬ್ಬಕ್ಕೆ ಒಂಚೂರು ಅರಿಶಿನ ಹಾಕ್ಕೋತೀನಿ, ಆಮೇಲೆ ಹುಣಸೆಹಣ್ಣು ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ, ಜೀರಿಗೆ, ಮೆಣಸು ಇದಿಷ್ಟು ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಇದಿಷ್ಟು ಮಿಕ್ಸಿಂಗ್ ಬೌಲ್ಗೆ ಹಾಕಿ ರುಬ್ಕೋಬೇಕು. ಕಾಣಿಸ್ತಾ ಇದೆಯಾ? ರುಬ್ಕೊಂಡಿದ್ದೀನಿ ಎಲ್ಲ. ಅದು ತೋರಿಸಿದ ಸಾಮಗ್ರಿಗಳೆಲ್ಲ ರುಬ್ಕೊಂಡಿದ್ದೀನಿ. ಈಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಅರ್ಧ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಿಡಿದಿದೆ ಪಟಾಪಟ್ಟನ್ನು. ಈಗ ನಾನು ರುಬ್ಬಿರ್ತಕ್ಕಂಥ ಈ ಈರುಳ್ಳಿ ಚಟ್ನಿಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಈರುಳ್ಳಿ ಚಟ್ನಿ ರೆಡಿ ಇದೆ. 5 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ತೆಗಿಯೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ರೆಸಿಪಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಥ್ಯಾಂಕ್ ಯು.